ಹಿಂದುಳಿದ ದಲಿತ ಸಮುದಾಯಗಳ 22 ಮಠಗಳಿಗೆ ಯಲಹಂಕ ಕ್ಷೇತ್ರದಲ್ಲಿ ಭೂಮಿ. ಸ್ವಾಮೀಜಿಗಳಿಂದ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರಿಗೆ ಕೃಪಾಶೀರ್ವಾದ. ಯಲಹಂಕ ಕ್ಷೇತ್ರದಲ್ಲಿ ದಾಸನಪುರ ಹೋಬಳಿಯ ರಾವುತನಹಳ್ಳಿ ಗ್ರಾಮದಲ್ಲಿ 22 ಹಿಂದುಳಿದ ಹಾಗೂ ದಲಿತ ಸಮುದಾಯಗಳಿಗೆ 22 ಮಠಗಳಿಗೆ ಭೂಮಿ ನೀಡುವ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ ಭೂಮಿ ಪಡೆದ 22 ಮಠಾಧೀಶರು ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಮನೆಗೆ ಆಗಮಿಸಿ ವಿಶ್ವನಾಥ್ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಆಶೀರ್ವಾದಿಸಿ ಹರಿಸಿದರು. ಸ್ವಾಮೀಜಿಗಳ ಆಶೀರ್ವಾದ ಪಡೆದ ನಂತರ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಮಾತನಾಡಿ, ಇದೊಂದು ಸಂಯೋಗದ ದಿನವೆಂದು ಭಾವಿಸುತ್ತೇನೆ. ರಾಜ್ಯದ ಹಿಂದುಳಿದ ಹಾಗೂ ದಲಿತ ಸಮುದಾಯಗಳ ಸುಮಾರು 22 ಮಠಾಧೀಶರಿಗೆ ಯಲಹಂಕ ಕ್ಷೇತ್ರದಲ್ಲಿ ಒಂದೇ ಕಡೆಯಲ್ಲಿ ಜಾಗ ನೀಡಿರುವುದು ಸಂತೋಷ ಉಂಟು ಮಾಡಿದೆ. ಈ ಎಲ್ಲ ಮಠಾಧೀಶರು ಆಶೀರ್ವಾದ ಹರಕೆ ನಮ್ಮ ಕ್ಷೇತ್ರದ ಮೇಲಿರಲಿ. ಮಠ ಮಾನ್ಯಗಳ ಸೇವೆಯಿಂದಲೇ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಹಲವು ಸಾಮಾಜಿಕ ಚಟುವಟಿಕೆಗಳಿಂದ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯಲ್ಲಿ ಮಠ ಮಾನ್ಯಗಳ ಕೊಡುಗೆ ಪ್ರಶಂಸನೀಯವಾದದ್ದು. ಧರ್ಮದ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆ ಪೂರಕವಾಗಿ ಶ್ರಮಿಸುತ್ತಿರುವ ಹಿಂದುಳಿದ ಹಾಗೂ ದಲಿತ ಸಮುದಾಯಗಳ 22 ಮಠಗಳಿಗೆ ಯಲಹಂಕ ಕ್ಷೇತ್ರದಲ್ಲಿ ಭೂಮಿ ನೀಡುವುದು ಹೆಮ್ಮೆಯ ವಿಷಯವಾಗಿದೆ. ಧರ್ಮದ ಬೆಳವಣಿಗೆಗೆ, ಸಂಸ್ಕೃತಿ ಪರಂಪರೆಯ ಪ್ರಗತಿಗೆ ಎಲ್ಲ ಮಠಾಧೀಶರು ಹೆಚ್ಚಿನ ರೀತಿಯಲ್ಲಿ ಶ್ರಮಿಸುವಂತಾಗಲಿ. ತನ್ಮೂಲಕ ನಮ್ಮ ದೇಶದ ನಮ್ಮ ಸಾಮಾಜಿಕ ಒಳಿತಾಗಲಿ ಎಂದರು. ಇದೇ ವೇಳೆ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದರ ಚೆನ್ನಯ್ಯ ಸ್ವಾಮೀಜಿ ಮಾತನಾಡಿ, ಧರ್ಮ ಸಂರಕ್ಷಣೆ, ಸಾಮಾಜಿಕ ಪ್ರಗತಿಗಾಗಿ ಯಲಹಂಕ ಕ್ಷೇತ್ರದಲ್ಲಿ ಒಂದೇ ಕಡೆ ರಾಜ್ಯದ 22 ದಲಿತ ಹಾಗೂ ಹಿಂದುಳಿದ ಮಠಗಳಿಗೆ ಭೂಮಿ ನೀಡಿರುವುದು ರಾಜ್ಯದಲ್ಲಿ ಇದೇ ಪ್ರಥಮ. ಇಂಥದ್ದೊಂದು ಅನುಪಮ ಕೊಡುಗೆ ನೀಡುವ ಮೂಲಕ ಧರ್ಮ ಕಾರ್ಯಕ್ಕೆ ಸಹಕರಿಸುವ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಪ್ರಾಪ್ತಿಯಷ್ಟು ಸೌಭಾಗ್ಯ ನೀಡಲಿ ಎಂದು ಹರಿಸಿದರು. ಬೋವಿ ಗುರುಪೀಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ದಲಿತ ಮಠಾಧಿಗಳಿಗೆ ಒಕ್ಕೂಟದ ಭೂದಾನವನ್ನು ಮಾಡಿದ್ದು, ಈ ಕಾರ್ಯಕ್ಕೆ ಪ್ರೇರಣಾಶಕ್ತಿಯಾಗಿ ಗಟ್ಟಿಯಾಗಿ ನಿಂತು ಮುಖಂಡರಲ್ಲಿ ಚರ್ಚಿಸಿ ಯಲಹಂಕ ಕ್ಷೇತ್ರದಲ್ಲಿ ವಿವಾದಗಳಿಲ್ಲದ ಭೂಮಿಯನ್ನು ಹುಡುಕಿ ಹಿಂದುಳಿದ ದಲಿತ ಸಮುದಾಯಗಳಿಗೆ 22 ಮಠಾಧಿகளை ನೀಡುವಲ್ಲಿ ಶ್ರಮಿಸುವ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಕಾಳಜಿ ಹಾಗೂ ಮಠಾಧೀಶರ ಬಗ್ಗೆ ಅವರ ಹೊಂದಿರುವ ಗೌರವಜ್ಞತೆ. ಮಠಾಧೀಶರ ಮನೆಗೆ ಭೇಟಿ ನೀಡಿ ಶಾಸಕ ವಿಶ್ವನಾಥ್ ಹಾಗೂ ಅವರ ಕುಟುಂಬಕ್ಕೆ ಆಶೀರ್ವದಿಸಿದರು ಎಂದರು. ಇದೇ ವೇಳೆ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಕುಟುಂಬದ ವತಿಯಿಂದ ಎಲ್ಲ 22 ಮಠಾಧೀಶರಿಗೆ ಗುರುವಂದನೆ ಸಲ್ಲಿಸಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ RSSN ಬ್ಯಾಂಕ್ ಅಧ್ಯಕ್ಷೆ ಡಾಕ್ಟರ್ ವಾಣಿಸಿ ವಿಶ್ವನಾಥ್, ಬಿಜೆಪಿ ಮುಖಂಡರು, ವಿಶ್ವವಾಣಿ ಫೌಂಡೇಶನ್ ನವೀನ್, ನಿರ್ದೇಶಕ ಅಲೋಕ್ ಬಿಜೆಪಿ ಸಮುದಾಯಗಳ 22 ಮಠಗಳ ಯಲಹಂಕದಲ್ಲಿ ಭೂಮಿ ಸ್ವಾಮೀಜಿಗಳ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರಿಗೆ ಕೃಪಾಶೀರ್ವಾದ.